ಗೆಳೆಯರೇ, ಇಡೀ ಜಗತ್ತನ್ನೇ ಒಂದು ತಿಂಗಳು ಕಾಲ ಒಂದೇ ಕಡೆ ಕಟ್ಟಿಹಾಕುವ ಶಕ್ತಿ ಇರೋದು ಯಾವುದಕ್ಕಾದ್ರೂ ಇದ್ರೆ ಅದು ಫಿಫಾ ವರ್ಲ್ಡ್ ಕಪ್‌ಗೆ ಮಾತ್ರ. ಈಗ ಅಂಡಲಿಯರ ವರ್ಲ್ಡ್ ಕಪ್ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ಅದ್ದೂರಿಯಾಗಿ ನಡೀತಿದೆ. ಈ ಸಲ ಬರೋಬ್ಬರಿ ನಾಡಿದ್ ದೇಶಗಳು ಈ ಮಹಾಯುದ್ಧದಲ್ಲಿ ಭಾಗವಹಿಸುತ್ತಿವೆ. ಆದರೆ ಈ ಜಗತ್ತಿನ ಅತಿ ದೊಡ್ಡ ಕ್ರೀಡಾ ಹಬ್ಬ ಶುರುವಾಗಿದ್ದು ಹೇಗೆ? ನಿಮಗೆ ಗೊತ್ತಾ? ಒಂದು ಕಾಲದಲ್ಲಿ ವರ್ಲ್ಡ್ ಕಪ್ ಟ್ರೋಫಿಯನ್ನೇ ಕದ್ದು, ಅದನ್ನೊಂದು ನಾಯಿ ಹುಡುಕಿ ಕೊಟ್ಟಿತ್ತು. ಫುಟ್ಬಾಲ್ ಇತಿಹಾಸದ ಇಂತಹದೇ ರೋಚಕ ಕಥೆಗಳು, ರಕ್ತಸಿಕ್ತ ಪಂದ್ಯಗಳು ಮತ್ತು ಮೆಸ್ಸಿ-ರೊನಾಲ್ಡೋ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸವನ್ನು ಇವತ್ತಿನ ವಿಡಿಯೋದಲ್ಲಿ 1991ರಿಂದ ಹಿಡಿದು ಇವತ್ತಿನ 2023ವರೆಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಈ ರೋಚಕ ಜರ್ನಿ ಶುರುವಾಗೋದು 1900ರ ಕಾಲದಲ್ಲಿ. ಆಗಿನ ಫಿಫಾ ಪ್ರೆಸಿಡೆಂಟ್ ಜೂಲ್ಸ್ ರಿಮೆಟ್ ಅವರಿಗೆ ಇಡೀ ಜಗತ್ತಿನ ದೇಶಗಳನ್ನು ಒಂದು ಕಡೆ ಸೇರಿಸಿ ಫುಟ್ಬಾಲ್ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಹುಚ್ಚು ಆಸೆ ಇತ್ತು. ಅವರ ಈ ಅದ್ಭುತ ಐಡಿಯಾದಿಂದ ಮೊದಲ ವಿಶ್ವಕಪ್ ಪಂದ್ಯಾವಳಿ ಉರುಗ್ವೆ ದೇಶದಲ್ಲಿ ಆರಂಭವಾಯಿತು. ನಿಮಗೆ ಆಶ್ಚರ್ಯ ಆಗಬಹುದು, ಆಗಿನ ಕಾಲದಲ್ಲಿ ಇವತ್ತಿನ ತರಹ ಫ್ಲೈಟ್ ಜರ್ನಿ ಇರಲಿಲ್ಲ. ಯುರೋಪ್‌ನಿಂದ ಬಂದ ತಂಡಗಳು ಬರೋಬ್ಬರಿ 2-3 ವಾರಗಳ ಕಾಲ ಸಮುದ್ರದಲ್ಲಿ ಹಡಗಿನ ಮೂಲಕ ಪ್ರಯಾಣ ಮಾಡಿ ಉರುಗ್ವೆ ತಲುಪಿದ್ದವು. ಕೇವಲ 93 ದೇಶಗಳು ಮಾತ್ರ ಆ ಮೊದಲ ಟೂರ್ನಮೆಂಟ್‌ನಲ್ಲಿ ಭಾಗವಹಿಸಿದ್ದವು. ಫೈನಲ್ ಪಂದ್ಯ ಎಷ್ಟು ಉಗ್ರವಾಗಿತ್ತು ಅಂದ್ರೆ, ಅರ್ಜೆಂಟೀನಾ ಮತ್ತು ಉರುಗ್ವೆ ತಂಡಗಳು ತಮಗೆ ಇಷ್ಟ ಬಂದ ಚೆಂಡಿನಲ್ಲೇ ಆಡಬೇಕು ಅಂತ ಜಗಳ ಆಡಿದ್ದವು. ಕೊನೆಗೆ ಮೊದಲಾರ್ಧದಲ್ಲಿ ಅರ್ಜೆಂಟೀನಾ ಬಾಲ್, ದ್ವಿತೀಯಾರ್ಧದಲ್ಲಿ ಉರುಗ್ವೆ ಬಾಲ್ ಬಳಸಿ ಮ್ಯಾಚ್ ಮುಗಿಸಲಾಯಿತು. ಫೈನಲ್‌ನಲ್ಲಿ ಅರ್ಜೆಂಟೀನಾವನ್ನು ಭೀಕರವಾಗಿ ಇತಿಹಾಸದ ಮೊದಲ ರಾಜನಾಗಿ ಸೋಲಿಸಿ ಹೊಮ್ಮಿತು. ಅದಾದ ಮೇಲೆ 1914 ಮತ್ತು 1918ರಲ್ಲಿ ಇಟಲಿ ದೇಶ ಸತತವಾಗಿ 2 ಬಾರಿ ಕಪ್ ಗೆದ್ದುಕೊಂಡಿತು. ಆದರೆ ಇಟಲಿಯ ಈ ಗೆಲುವಿನ ಹಿಂದೆ ಕ್ರೀಡೆಗಿಂತ ಹೆಚ್ಚಾಗಿ ಆಗಿನ ಸರ್ವಾಧಿಕಾರಿ ಮುಸೋಲಿನಿಯ ರಾಜಕೀಯ ಪ್ಲಾನ್ ಇತ್ತು ಎನ್ನಲಾಗುತ್ತದೆ. ಆಟಗಾರರಿಗೆ ಗೆಲ್ಲಿ ಇಲ್ಲವೇ ಸಾಯಿರಿ ಅನ್ನೋ ಕಟು ಸಂದೇಶ ಕೊಡ್ಲಾಗಿತ್ತು. ಆದರೆ ಆಮೇಲೆ ಇಡೀ ಜಗತ್ತನ್ನು ನಡುಗಿಸಿದ 2ನೇ ವಿಶ್ವ ಸಮರ ಶುರುವಾಯಿತು. ಈ ರಕ್ತಪಾತ, ಸಾವು-ನೋವುಗಳಿಂದಾಗಿ ಇಡೀ ಜಗತ್ತೇ ಕಣ್ಣೀರಲ್ಲಿ ಮುಳುಗಿತ್ತು. ಹೀಗಾಗಿ 1948 ಮತ್ತು 1951ರ ವರ್ಲ್ಡ್ ಕಪ್‌ಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಬರೋಬ್ಬರಿ 12 ವರ್ಷಗಳ ಕಾಲ ಫುಟ್ಬಾಲ್ ಮೈದಾನಗಳು ಸ್ತಬ್ಧವಾಗಿದ್ದವು. ಯಾವುದೇ ಆರ್ಭಟ ಇರಲಿಲ್ಲ. ನಂತರ 1902ರಲ್ಲಿ ಬ್ರೆಜಿಲ್‌ನಲ್ಲಿ ಮತ್ತೆ ಪಂದ್ಯಗಳು ಆರಂಭವಾದಾಗ ಒಂದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಯಿತು. ಬ್ರೆಜಿಲ್ ದೇಶ ಫೈನಲ್ ತಲುಪಿತ್ತು. ಇಡೀ ದೇಶದಲ್ಲಿದ್ದ ಜನರೆಲ್ಲ ನಾವೇ ಗೆಲ್ಲೋದು ಅಂತ ಸಂಭ್ರಮ ಆಚರಿಸಲು ರೆಡಿಯಾಗಿದ್ದರು. ಮರಕಾನಾ ಸ್ಟೇಡಿಯಂನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಜಮಾಯಿಸಿದ್ದರು. ಆದರೆ ಫೈನಲ್‌ನಲ್ಲಿ ಉರುಗ್ವೆ ದೇಶ ಬ್ರೆಜಿಲ್ ತಂಡವನ್ನು ಅವರದ್ದೇ ಸ್ವಂತ ಮೈದಾನದಲ್ಲಿ ಸೋಲಿಸಿ ಶಾಕ್ ಕೊಟ್ಟಿತು. ಇಡೀ ಸ್ಟೇಡಿಯಂ ಸ್ಮಶಾನದಂತೆ ಮೌನವಾಯಿತು. ಬ್ರೆಜಿಲ್‌ನ ಎಷ್ಟು ಜನ ಅಭಿಮಾನಿಗಳು ಆಘಾತದಿಂದ ಸ್ಟೇಡಿಯಂನಲ್ಲೇ ಹೃದಯಾಘಾತಕ್ಕೆ ಒಳಗಾದರು. ಇದನ್ನು ಇತಿಹಾಸದಲ್ಲಿ ಮರಕಾನಾಜೋ ದುರಂತ ಅಂತಾನೇ ಕರೆಯುತ್ತಾರೆ. ಈ ಸೋಲಿನ ದುಃಖದಿಂದ ಬ್ರೆಜಿಲ್ ತಂಡ ತನ್ನ ಸಾಂಪ್ರದಾಯಿಕ ಬಿಳಿ ಬಣ್ಣದ ಜರ್ಸಿಯನ್ನೇ ಕೈಬಿಟ್ಟು ಇವತ್ತು ನಾವು ನೋಡುವ ಹಳದಿ ಬಣ್ಣದ ಜರ್ಸಿಯನ್ನು ಧರಿಸಲು ಶುರು ಮಾಡಿತು. ಆದರೆ ಬ್ರೆಜಿಲ್ ದೇಶ ಇಷ್ಟಕ್ಕೆ ಸೋತು ಸುಮ್ಮನಾಗಲಿಲ್ಲ. 1950ರ ವರ್ಷ ಫುಟ್ಬಾಲ್ ಇತಿಹಾಸನೇ ಸಂಪೂರ್ಣವಾಗಿ ಬದಲಾಯಿಸಿತು. ಯಾಕಂದ್ರೆ ಜಗತ್ತಿಗೆ ಪರಿಚಯವಾಗಿದ್ದು ಕೇವಲ 17 ವರ್ಷದ ಒಬ್ಬ ಕಪ್ಪು ಹುಡುಗ, ಅವನೇ ಕಿಂಗ್ ಪೀಲೆ. ಸ್ವೀಡನ್ ದೇಶದಲ್ಲಿ ನಡೆದ ವಿಶ್ವಕಪ್‌ನಲ್ಲಿ ಪೀಲೆ ಎಂಬ ಈ ಯುವಕ ತನ್ನ ಅದ್ಭುತ ಡ್ರಿಬ್ಲಿಂಗ್ ಮತ್ತು ಗೋಲುಗಳ ಮಳೆಯಿಂದ ಇಡೀ ಜಗತ್ತನ್ನೇ ಮೆಸ್ಮರೈಸ್ ಮಾಡಿದ. ಫೈನಲ್‌ನಲ್ಲಿ ಬ್ರೆಜಿಲ್‌ಗೆ ಮೊದಲ ಕಪ್ ತಂದುಕೊಟ್ಟರು. ಅಲ್ಲಿಂದ ಬ್ರೆಜಿಲ್ ಫುಟ್ಬಾಲ್ ಜಗತ್ತನ್ನು ಆಳಲು ಶುರು ಮಾಡಿತು. 1992 ಮತ್ತು 1996ರಲ್ಲೂ ಪೀಲೆ ನಾಯಕತ್ವ ಮತ್ತು ಆಟದ ನೆರವಿನಿಂದ ಬ್ರೆಜಿಲ್ ಚಾಂಪಿಯನ್ಸ್ ಆಯಿತು. ಪೀಲೆ ಒಟ್ಟು 3 ವರ್ಲ್ಡ್ ಕಪ್ ಗೆದ್ದ ಇತಿಹಾಸದ ಏಕೈಕ ಆಟಗಾರ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಇದೇ ಮಧ್ಯೆ 1992ರಲ್ಲಿ ಇಂಗ್ಲೆಂಡ್‌ನಲ್ಲಿ ಒಂದು ಅತ್ಯಂತ ವಿಚಿತ್ರ ಮತ್ತು ರೋಚಕ ಘಟನೆ ನಡೆಯಿತು. ಪಂದ್ಯಾವಳಿ ಶುರುವಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಲಂಡನ್‌ನ ಪ್ರದರ್ಶನಾಲಯದಿಂದ ಅಸಲಿ ವರ್ಲ್ಡ್ ಕಪ್ ಟ್ರೋಫಿ ಕಳ್ಳತನವಾಗಿ ಹೋಯಿತು. ಇಡೀ ಇಂಗ್ಲೆಂಡ್ ಪೊಲೀಸ್ ಪಡೆ ಎಷ್ಟೇ ಹುಡುಕಿದ್ರೂ ಟ್ರೋಫಿ ಪತ್ತೆಯಾಗಲಿಲ್ಲ. ಬ್ರಿಟಿಷ್ ಸರ್ಕಾರದ ಮಾನ ಹರಾಜಾಗುವ ಪರಿಸ್ಥಿತಿ ಬಂದಿತ್ತು. ಆಗ ಎಂಟ್ರಿ ಕೊಟ್ಟಿದ್ದು ಪಿಕಲ್ಸ್ ಎಂಬ ಹೆಸರಿನ ಒಂದು ಸಾಕುನಾಯಿ. ತನ್ನ ಮಾಲೀಕನ ಜೊತೆ ವಾಕಿಂಗ್ ಹೋಗುತ್ತಿದ್ದ ಈ ನಾಯಿ ಲಂಡನ್‌ನ ತೋಟವೊಂದರಲ್ಲಿ ಪೇಪರ್ ಮತ್ತು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಜಾಗದಿಂದ ವಾಸನೆ ಹಿಡಿದು ಅಸಲಿ ಟ್ರೋಫಿಯನ್ನು ಪತ್ತೆ ಮಾಡಿತು. ಆ ವರ್ಷ ಇಂಗ್ಲೆಂಡ್ ದೇಶ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದು ಇತಿಹಾಸ ಬರೆಯಿತು ಮತ್ತು ಆ ನಾಯಿಗೆ ನ್ಯಾಷನಲ್ ಹೀರೋ ಪಟ್ಟ ಸಿಕ್ಕಿತು. ಬ್ರೆಜಿಲ್ ಮತ್ತು ಪೀಲೆ ಯುಗ ಮುಗಿದ ಮೇಲೆ ಫುಟ್ಬಾಲ್ ಜಗತ್ತಿಗೆ ಮತ್ತೊಬ್ಬ ಮಾಂತ್ರಿಕನ ಎಂಟ್ರಿಯಾಯಿತು. ಅವನೇ ಅರ್ಜೆಂಟೀನಾದ ಜಾದೂಗಾರ ಡಿಯಾಗೋ ಮರಡೋನಾ. 1908ರ ಮೆಕ್ಸಿಕೋ ವಿಶ್ವಕಪ್ ಕೇವಲ ಮರಡೋನಾ ಎಂಬ ಒನ್ ಮ್ಯಾನ್ ಆರ್ಮಿಯ ಶೋ ಆಗಿತ್ತು. ಇಂಗ್ಲೆಂಡ್ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮರಡೋನಾ ಇತಿಹಾಸದ 2 ಅತ್ಯಂತ ಪ್ರಸಿದ್ಧ ಗೋಲುಗಳನ್ನು ಹೊಡೆದರು. ಮೊದಲನೆಯದ್ದು ಅವರು ಜಂಪ್ ಮಾಡಿ ತಮ್ಮ ಕೈಯಿಂದ ಚೆಂಡನ್ನು ಗೋಲ್ ಪೋಸ್ಟ್‌ಗೆ ತಳ್ಳಿದ್ದರು. ರೆಫರಿಗೆ ಅದು ಕಾಣದ ಕಾರಣ ಗೋಲು ಎಂದು ಘೋಷಿಸಲಾಯಿತು.
ಪಂದ್ಯದ ನಂತರ ಮರಡೋನಾ, ಅದು ಸ್ವಲ್ಪ ನನ್ನ ತಲೆ ಮತ್ತು ಸ್ವಲ್ಪ ದೇವರ ಕೈಯಿಂದ ಬಂದ ಗೋಲು ಎಂದಿದ್ದರು. ಅಂದಿನಿಂದ ಅದು ಹ್ಯಾಂಡ್ ಆಫ್ ಗಾಡ್ ಎಂದೇ ಫೇಮಸ್ ಆಗಿದೆ. ಇನ್ನು ಅದೇ ಪಂದ್ಯದಲ್ಲಿ ಕೇವಲ 4 ಸೆಕೆಂಡುಗಳಲ್ಲಿ ಇಂಗ್ಲೆಂಡ್‌ನ 5 ಜನ ಡಿಫೆಂಡರ್‌ಗಳನ್ನು ಮತ್ತು ಗೋಲ್‌ಕೀಪರ್‌ನನ್ನು ಜಿಗುಟುತನದಿಂದ ದಾಟಿ ಅವರು ಹೊಡೆದ ಮತ್ತೊಂದು ಗೋಲನ್ನು ಶತಮಾನದ ಅತ್ಯುತ್ತಮ ಗೋಲು ಎನ್ನಲಾಗುತ್ತದೆ. ಆ ವರ್ಷ ಮರಡೋನಾ ಒಬ್ಬರೇ ನಿಂತು ಅರ್ಜೆಂಟೀನಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟರು. ಅದಾದ ಬಳಿಕ 1603 ರಿಂದ 1612 ಯುರೋಪ್ ದೇಶಗಳ ಆರ್ಭಟ ಮೈದಾನದಲ್ಲಿ ಜೋರಾಯಿತು. ಜರ್ಮನಿ, ಫ್ರಾನ್ಸ್ ಮತ್ತು ಇಟಲಿ ದೇಶಗಳು ಬಲಿಷ್ಠ ತಂಡಗಳಾಗಿ ಹೊರಹೊಮ್ಮಿದವು. 1998 ರಲ್ಲಿ ಜಿನೆದಿನ್ ಜಿಡಾನೆ ನೇತೃತ್ವದಲ್ಲಿ ಫ್ರಾನ್ಸ್ ಮೊದಲ ಬಾರಿ ವಿಶ್ವಕಪ್ ಗೆದ್ದರೆ, 2003 ರ ಫೈನಲ್‌ನಲ್ಲಿ ಜಿಡಾನೆ ಎದುರಾಳಿ ಆಟಗಾರನಿಗೆ ಎದೆಗೆ ತಲೆಯಿಂದ ಮುಟ್ಟಿದ ಹೆಡ್ಬಟ್ ಇತಿಹಾಸದ ಅತಿ ದೊಡ್ಡ ವಿವಾದವಾಯಿತು. ಇದೇ ಮಧ್ಯೆ ರೊನಾಲ್ಡೋ ನಜಾರಿಯೋ ಎಂಬ ದೈತ್ಯ ಸ್ಟ್ರೈಕರ್ ನೇತೃತ್ವದಲ್ಲಿ ಬ್ರೆಜಿಲ್ 1902 ರಲ್ಲಿ ತನ್ನ 5ನೇ ಕಪ್ ಗೆದ್ದು, ಇವತ್ತಿಗೂ ಅತಿ ಹೆಚ್ಚು ವರ್ಲ್ಡ್ ಕಪ್ ಗೆದ್ದ ದೇಶ ಅನ್ನೋ ದಾಖಲೆಯನ್ನು ತನ್ನಲ್ಲೇ ಭದ್ರವಾಗಿ ಉಳಿಸಿಕೊಂಡಿದೆ. 1910 ರಲ್ಲಿ ಸ್ಪೇನ್ ದೇಶ ತನ್ನ ಟಿಕಿ-ಟಾಕಾ ಶಾರ್ಟ್ ಪಾಸಿಂಗ್ ಗೇಮ್ ಮೂಲಕ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ ಆಯಿತು. ಇನ್ನು 1912 ರ ಬ್ರೆಜಿಲ್ ವಿಶ್ವಕಪ್‌ನಲ್ಲಿ ಜರ್ಮನಿ ತಂಡ ಬ್ರೆಜಿಲ್ ದೇಶವನ್ನು ಸೆಮಿಫೈನಲ್‌ನಲ್ಲಿ ಸೋಲಿಸಿ ಇಡೀ ಫುಟ್ಬಾಲ್ ಜಗತ್ತಿಗೆ ಶಾಕ್ ನೀಡಿ ಕಪ್ ಎತ್ತಿ ಹಿಡಿಯಿತು. ಕಾಲ ಬದಲಾಗುತ್ತಾ ಹೋಯಿತು. ಫುಟ್ಬಾಲ್ ಜಗತ್ತಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಲಿಯೋನೆಲ್ ಮೆಸ್ಸಿ ಎಂಬ ಇಬ್ಬರು ಸಾರ್ವಕಾಲಿಕ ಶ್ರೇಷ್ಠ ದೈತ್ಯರು ಸಿಕ್ಕರು. ಇಬ್ಬರೂ ಕ್ಲಬ್ ಫುಟ್ಬಾಲ್‌ನಲ್ಲಿ ಎಲ್ಲಾ ದಾಖಲೆಗಳನ್ನು ಮುರಿದಿದ್ದರು, ನೂರಾರು ಗೋಲುಗಳನ್ನು ಹೊಡೆದಿದ್ದರು, ಕೋಟ್ಯಂತರ ಅಭಿಮಾನಿಗಳನ್ನು ಸಂಪಾದಿಸಿದ್ದರು. ಆದರೆ ಇಬ್ಬರ ಬಳಿಯೂ ಒಂದೇ ಒಂದು ಕೊರತೆಯಿತ್ತು, ಅದು ತಮ್ಮ ದೇಶಕ್ಕಾಗಿ ವಿಶ್ವಕಪ್ ಟ್ರೋಫಿ ಗೆಲ್ಲುವುದು. 1982 ರ ರಷ್ಯಾ ವಿಶ್ವಕಪ್‌ನಲ್ಲಿ ಕೈಲಿಯನ್ ಎಂಬಾಪೆ ಎಂಬ ಯುವ ಆಟಗಾರನ ಅದ್ಭುತ ಆಟದಿಂದ ಫ್ರಾನ್ಸ್ 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಆದರೆ ಮೆಸ್ಸಿ ಮತ್ತು ರೊನಾಲ್ಡೊಗೆ ನಿರಾಶೆಯಾಯಿತು. ಕೊನೆಗೆ ಬಂದಿದ್ದು 1996 ರ ಕತಾರ್ ವಿಶ್ವಕಪ್. ಇದು ಲಿಯೋನೆಲ್ ಮೆಸ್ಸಿಗೆ ಕೊನೆಯ ವಿಶ್ವಕಪ್ ಆಗಿತ್ತು. ಇಡೀ ಜಗತ್ತಿನ ಕಣ್ಣು ಮೆಸ್ಸಿ ಮೇಲಿತ್ತು. ಅರ್ಜೆಂಟಿನಾ ಮತ್ತು ಫ್ರಾನ್ಸ್ ನಡುವೆ ನಡೆದ ಆ ಫೈನಲ್ ಪಂದ್ಯ ಇಡೀ ಮಾನವ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚಕ ಮತ್ತು ರಕ್ತದೊತ್ತಡ ಹೆಚ್ಚಿಸುವ ಪಂದ್ಯವಾಗಿತ್ತು. ಅರ್ಜೆಂಟಿನಾ ಡಿ-ಯಿಂದ ಮುನ್ನಡೆಯಲ್ಲಿದ್ದಾಗ ಫ್ರಾನ್ಸ್‌ನ ಎಂಬಾಪೆ ಕೇವಲ 2 ನಿಮಿಷದಲ್ಲಿ 2 ಗೋಲು ಹೊಡೆದು ಮ್ಯಾಚ್ ಸಂಬಲ ಮಾಡಿದರು. ಎಕ್ಸ್‌ಟ್ರಾ ಟೈಮ್‌ನಲ್ಲೂ ಇಬ್ಬರೂ ತಲಾ ಒಂದೊಂದು ಗೋಲು ಹೊಡೆದರು. ಕೊನೆಯ ಸೆಕೆಂಡ್‌ನಲ್ಲಿ ಅರ್ಜೆಂಟಿನಾ ಗೋಲ್ ಕೀಪರ್ ಎಮಿ ಮಾರ್ಟಿನೆಜ್ ಮಾಡಿದ ಆ ಒಂದು ಸೂಪರ್ ಸೇವ್ ಅರ್ಜೆಂಟಿನಾವನ್ನು ಬದುಕಿಸಿತು. ಕೊನೆಗೆ ಪೆನಾಲ್ಟಿ ಶೂಟೌಟ್‌ನಲ್ಲಿ ಅರ್ಜೆಂಟಿನಾ ಗೆದ್ದು ಇತಿಹಾಸ ಬರೆಯಿತು. ಲಿಯೋನೆಲ್ ಮೆಸ್ಸಿ ತನ್ನ ಜೀವಮಾನದ ಕನಸಿನ ವಿಶ್ವಕಪ್ ಟ್ರೋಫಿಯನ್ನು ಕೈಗೆತ್ತಿಕೊಂಡು ಮುತ್ತಿಕ್ಕಿದಾಗ ಇಡೀ ಜಗತ್ತಿನ ಕೋಟ್ಯಂತರ ಅಭಿಮಾನಿಗಳು ಕಣ್ಣೀರು ಹಾಕಿದರು. ಮೆಸ್ಸಿ ತಾನೇ ಈ ಜಗತ್ತಿನ ನಂಬರ್ 1 ಫುಟ್ಬಾಲ್ ರಾಜ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದರು. ಕಟ್ ಮಾಡಿದ್ರೆ, ಈಗ ನಾವು ಪ್ರಸ್ತುತ ಫೆಬ್ರವರಿ 13 ರಲ್ಲಿದ್ದೇವೆ. ಇವತ್ತಿನ ಫೆಬ್ರವರಿ 13 ರ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಬ್ಬವಾಗಿದೆ. ಯಾಕಂದ್ರೆ ಮುಂಚೆ ಬರೀ 300 ತಂಡಗಳು ಮಾತ್ರ ಆಡುತ್ತಿದ್ದವು. ಆದರೆ ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬರೋಬ್ಬರ 8 ತಂಡಗಳು ವಿಶ್ವಕಪ್‌ನಲ್ಲಿ ಹೋರಾಡುತ್ತಿವೆ. ಪಂದ್ಯಗಳ ಸಂಖ್ಯೆ ಕೂಡ ಅನ್ನುತ್ತ ನಿಲ್ರಿಂದ 504ಕ್ಕೆ ಏರಿದೆ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳು ಜಂಟಿಯಾಗಿ ಈ ಬೃಹತ್ ಕ್ರೀಡಾ ಸಮರವನ್ನು ನಡೆಸ್ತಿವೆ. ಸಣ್ಣ ಸಣ್ಣ ದೇಶಗಳಿಗೂ ಈ ಬಾರಿ ದೊಡ್ಡ ತಂಡಗಳಿಗೆ ಶಾಕ್ ಕೊಡುವ ಸುವರ್ಣ ಅವಕಾಶ ಸಿಕ್ಕಿದೆ. ಅರ್ಜೆಂಟೀನಾ ತನ್ನ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುತ್ತಾ? ಅಥವಾ ಫ್ರಾನ್ಸ್, ಬ್ರೆಜಿಲ್, ಜರ್ಮನಿ, ಪೋರ್ಚುಗಲ್ ಹೊಸ ಇತಿಹಾಸ ಬರೆಯುತ್ತಾ? ನಿಮ್ಮ ನೆಚ್ಚಿನ ಫುಟ್ಬಾಲ್ ಆಟಗಾರ ಯಾರು? ಮತ್ತು ಈ 2026 ರಲ್ಲಿ ಯಾರು ವಿಶ್ವಕಪ್ ಗೆಲ್ತಾರೆ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಇಂತಹದೇ ಕ್ರೇಜಿ ಕಂಟೆಂಟ್‌ಗಾಗಿ ನಮ್ಮ ಚಾನೆಲ್‌ಗೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ!